ವಿರಾಜಪೇಟೆ ಸ್ನೇಹಿತರ ಒಕ್ಕೂಟದ ಯುವಕರು ಬೆಂಗಳೂರಿನ ಆರ್ಸಿಬಿ ಕ್ರಿಕೆಟ್ ತಂಡವು 18 ವರ್ಷಗಳ ಬಳಿಕ ಗೆಲುವು ಸಾಧಿಸಿದ ಹಿನ್ನೆಲೆ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ನಡೆಸಿದರು. ಮುಖ್ಯ ರಸ್ತೆಯ ಖಾಸಗಿ ಹೋಟೆಲ್ನಲ್ಲಿ ಕೇಕ್ ಕತ್ತರಿಸಿದ ಪುರಸಭೆ ಅಧ್ಯಕ್ಷರಾದ ಎಂಕೆ ದೇಚಂಬ, ಪುರಸಭೆ ಸದಸ್ಯರಾದ ಮೊಹಮ್ಮದ್ ರಾಫಿ ಮಾತನಾಡಿ, ಆರ್ಸಿಬಿ ಗೆಲುವು ಕರ್ನಾಟಕದ 6 ಕೋಟಿ ಜನರ ಗೆಲುವು. ಆದರೆ ಸಂಭ್ರಮದ ವೇಳೆ ಬೆಂಗಳೂರಿನಲ್ಲಿ ನಡೆದ ಅಚಾತುರ್ಯದ ಘಟನೆ ನಡೆದು ಹೋಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಸ್ನೇಹಿತರ ಒಕ್ಕೂಟ ವಿರಾಜಪೇಟೆಯಿಂದ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯನ್ನು ನಮ್ಮ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ದೇಚಮ್ಮ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಸದಸ್ಯರು ಹಾಗೂ ನಮ್ಮ ಸ್ನೇಹಿತರ ಒಕ್ಕೂಟದ ಅಧ್ಯಕ್ಷರಾದ ರಾಫಿ ಭಯ್ಯನವರ ಕೈಯಿಂದ ನಾವು ಇಂದು ಕೇಕ್ ಕತ್ತರಿಸುವ ಮೂಲಕ ಈ ಶುಭ ಸಮಾರಂಭವನ್ನು ಆಚರಿಸುತ್ತಿದ್ದೇವೆ. ಇಲ್ಲಿ ನೆರೆದಿರುವ ಸರ್ವರಿಗೂ ಸ್ನೇಹಿತರ ಒಕ್ಕೂಟ ಕಡೆಯಿಂದ ಶುಭಾಶಯವನ್ನು ಕೋರುತ್ತಾ, ಮೇಡಮ್ರವರು ನಿನ್ನೆ ನಮಗೆ ಪುರಭವನದಲ್ಲಿ ಸ್ಕ್ರೀನ್ ಹಾಕುವ ಮೂಲಕ ವೀಕ್ಷಣೆಯನ್ನು ಮಾಡಲು ಸುಮಾರು 100ರಿಂದ 150 ಮಕ್ಕಳು ಸೇರಿ IPL ವೀಕ್ಷಣೆಯನ್ನು ಮಾಡುವ ಅನುವು ಮಾಡಿಕೊಟ್ಟಿರುತ್ತಾರೆ. ಅದರಿಂದಾಗಿ ತುಂಬ ಹೃದಯವನ್ನು ಸಲ್ಲಿಸುತ್ತಾ, ಇದು ಮೆರವಣಿಗೆ ಮೂಲಕ ಪರ್ಮಿಷನ್ ಕೂಡ ಸಹ ನಮ್ಮನ್ನ ತೆಗೆದುಕೊಟ್ಟು ಇಲ್ಲಿಯ ಸರ್ವ ನಾಗರಿಕರಿಗೆ ಮತ್ತು ಕ್ರೀಡಾ ಪ್ರೇಮಿಗಳಿಗೆ ವಿಶೇಷವಾಗಿ ನಮಗೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಮತೀನ್ ಭಯ್ ಅವರಿಗೆ, ಅಧ್ಯಕ್ಷರಾದ ದೇಚಮ್ಮ ಅವರಿಗೆ ಮತ್ತು ರಾಫಿ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕ್ರಿಕೆಟ್ ಪ್ರೇಮಿಗಳಿಗೆ, ವಿಶೇಷವಾಗಿ RCB ಅಭಿಮಾನಿಗಳಿಗೆ ಈ ಒಂದು ಗೆಲುವು ಸಂಭ್ರಮ ತಂದಿದೆ. ಇಡೀ ರಾಜ್ಯದಲ್ಲಿ ಇವತ್ತು ಸಂಭ್ರಮಾಚರಣೆ ಇದೆ. ಆ ಒಂದು ಸಂಭ್ರಮದ ನಡುವೆ ಇವತ್ತು ಬೆಂಗಳೂರಿನಲ್ಲಿ ನಡೆದಂಥ ಒಂದು ಕೈ ಘಟನೆಯನ್ನು ನಾವು ಅತ್ಯಂತ ನೊಂದ ಹೃದಯದಿಂದ ಮಡಿದಂಥ ಅವರಿಗೆ ಅವರ ಕುಟುಂಬದವರಿಗೆ ಸೃಷ್ಟಿಕರ್ತ ಆ ಒಂದು ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ. ಹಾಗೆ ಯಾರೆಲ್ಲ ತುಳಿತಕ್ಕೊಳಗಾಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೋ ಅವರು ಅತಿ ಶೀಘ್ರದಲ್ಲಿ ಗುಣಮುಖರಾಗಲಿ ಎಂದು ಸ್ನೇಹಿತರ ಒಕ್ಕೂಟ ವಿರಾಜಪೇಟೆಯವರ ವತಿಯಿಂದ ನಾವು ಪ್ರಾರ್ಥಿಸುತ್ತಾ, ಯಾರು ಕೂಡ ಅತಿರೇಕಕ್ಕೊಳಗಾಗದೆ ಸಂಭ್ರಮ ಇರಲಿ, ಅತಿರೇಕ ಬೇಡ ಎಂಬಂಥ ಒಂದು ಮನವಿಯೊಂದಿಗೆ RCBಯ ಗೆಲುವು ಇಡೀ ಕರ್ನಾಟಕದ 6 ಕೋಟಿ ಕನ್ನಡಿಗರ ಗೆಲುವು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಸ್ನೇಹಿತರ ಒಕ್ಕೂಟದ ವತಿಯಿಂದ ವಿರಾಜಪೇಟೆ ನಗರದಲ್ಲಿ ಒಂದು ಹಬ್ಬದ ವಾತಾವರಣ ನಿನ್ನೆಯಿಂದ ಆ ಒಂದು ಫ್ಲೆಕ್ಸನ್ನು ಅಳವಡಿಸಿ, ಹಾಗೆ ನಿನ್ನೆ ರಾತ್ರಿಯ ಮೆರವಣಿಗೆ, ಇವತ್ತು RCBಯ ಅಭಿಮಾನಿಗಳು ವಿರಾಜಪೇಟೆ ನಗರದಲ್ಲಿ ಒಂದು ಮೆರವಣಿಗೆಯನ್ನು ಮಾಡಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ನಾನು ಶುಭಾಶಯವನ್ನು ಅರ್ಪಿಸುತ್ತಾ ಮಾತಿಗೆ ವಿರಾಮ. ನಂತರ ಸ್ಥಳೀಯ ಯುವಕರು ವಿರಾಜಪೇಟೆಯ ಪಂಜರಪೇಟೆಯಿಂದ ಸರಕಾರಿ ಬಸ್ ನಿಲ್ದಾಣ, ದೊಡ್ಡಟ್ಟಿ ಚೌಕಿ, ಜೈನರ ಬೀದಿ, ತೆಲುಗರ ಬೀದಿಯ ಮೂಲಕ ಸಾಗಿ ಕಾವೇರಿ ಕಲ್ಯಾಣ ಮಂಟಪದ ಬಳಿ ಸಂಪನ್ನಗೊಂಡಿತು. ವಿರಾಜಪೇಟೆ ನಗರ ಪೊಲೀಸ್ ಠಾಣಾಧಿಕಾರಿ ಪ್ರಮೋದ್ ಹಾಗೂ ಪೊಲೀಸರು ಉತ್ತಮ ಬಂದೋಬಸ್ತನ್ನು ಕಲ್ಪಿಸಿದ್ರು. DJ
Hey! ಅವಕಾಶ ಮಾಡಿಕೊಟ್ಟಂತ ನಮ್ಮ ವಿರಾಜಪೇಟೆ ನಗರ ಠಾಣಾಧಿಕಾರಿಯವರಿಗೂ RCB ಅಭಿಮಾನಿಗಳಿಂದ ತುಂಬು ಹೃದಯದ ಧನ್ಯವಾದಗಳು. ಆರಕ್ಷಕ ಠಾಣಾ ಸಿಬ್ಬಂದಿ ವರ್ಗದವರಾದ ನಮ್ಮೆಲ್ಲರ ಹೆಚ್ಚಿನ ಪ್ರಮೋದ್ ಸರ್ ಅವರಿಗೆ RCB ಅಭಿಮಾನಿಗಳ ವಿರಾಜಪೇಟೆಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಮಂತೆಗೆ JCB ಕಪ್ಪೊಡೆದ RCB. ಕೇಕ್ ಕತ್ತರಿಸುವ ಸಂದರ್ಭ ಮೊಹಮ್ಮದ್ ನಯಾಜ್, ಅಫ್ತಾಬ್, ಹಬೀಬುಲ್ಲಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.